ಸತ್ಯಾನಂದ, ನೀವೆಲ್ಲರೂ ಅಭ್ಯಾಸ ಮಾಡುವುದನ್ನು ಬಿಟ್ಟು ಈ ಭವಾನಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದೀರೋ? ಹೌದು ಮಾವ, ನಮ್ಮನ್ನು ಕ್ಷಮಿಸಿರುವುದು. ಅಕ್ಕ ಸತ್ತಾಗಿನಿಂದ ನೀವು ಚಿಂತಾಕ್ರಾಂತನಾಗಿದ್ದು ನೋಡಿ ಸರಿಯಾಗಿ ಅನ್ನ ನೀರನ್ನು ತಿನ್ನಲಾರದೆ ನಮಗೆ ಬೇರೆ ದಾರಿ ಕಾಣದೆ ಹೊರದ ಕೆಲಸಕ್ಕೆ ಹೋಗಿದ್ದು. ಮೊದಲು ನಿಲ್ಲಿಸಿ ಈ ಮಾತನ್ನು. ಹೌದು ಮಾವ, ಸತ್ತವೇ ಸಾವನ್ನು ತಿಂದು ತೇಗುವ ಈ ಕಾಲದಲ್ಲಿ ಯಾವ ಅಧಿಕಾರಿಯಾಗಿ ಬಂದರೇನು, ಯಾವ ಡಾಕ್ಟರ್ನಾಗಿ ಬಂದರೇನು? ಇಲ್ಲ ಇಲ್ಲ ಇಲ್ಲ, ಈ ಮಾತಿಗೆ ನಾನು ಎಂದಿಗೆ ಆಸ್ಪದ ಕೊಡುವುದಿಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎಂಬುದು ನಿಜ. ಆದರೆ ಸುಳ್ಳನ್ನೇ ನಂಬಿ ಬದುಕುವ ಈ ಮೂಢ ಜನರಿಗೆ ಸತ್ಯದ ನಿತ್ಯ ಬದುಕು ಯಾವಾಗ ಹೇಳಿ ಅಂದ್ರೆ ಹೇಳಿ. ಚಿಕ್ಕಪ್ಪ, ನಿಮ್ಮ ಮಾತಿನ ನಿಜ. ಆದ್ರೆ ನಿತ್ಯ ನೋಡ್ತಾ ಇರೋ ಈ ರೌಡಿ ರಾಜ್ಯದ ಮುಂದೆ ಸತ್ಯ ಎಂಬ ಕಾಯ್ದೆ ಕರಗಿ ನೇರಾಗಿ ಉನ್ನತ ಅಧಿಕಾರಿಗಳು ಇಂಥ ನೀಚರ ಕೈಲಿ ಹತರಾಗಿ ಅವರ ಹೆಂಡ ಕುಂಕುಮ ಅಳಿಸ್ತಾ ಇದೆ. ಭವಾನಿ ಭವಾನಿ, ಹೆಣ್ಣು ಈ ಜಗದ ಕಣ್ಣು ಎಂಬ ನೀತಿ ನಿಯಮ ನಿನಗೆ ಗೊತ್ತಿಲ್ಲವೇ? ಪತಿಯೇ ವರದಕ್ಷಿಣೆ ಕಿರುಕುಳಕ್ಕಾಗಿ ಸತ್ತವರು ಸಾವಿರಾರು ಹೆಣ್ಣು, ಪತಿಯೇ ಪರದಾವೆ ಎಂದು ತಮ್ಮ ಪತಿವ್ರತ ಶಕ್ತಿಯಿಂದ ಸತ್ತವರು ಸಾವಿರಾರು ಹೆಣ್ಣು. ಅಷ್ಟೇ ಅಲ್ಲ ಭವಾನಿ, ದುಷ್ಟರಿಗೆ ದುರ್ಗಿಯಾಗಿ 10 ಅವತಾರದಲ್ಲಿ 11ನೇ ಅವತಾರವನ್ನು ತಾಳಿತು ನಿನ್ನಂತ ಹೆಣ್ಣು ಭವಾನಿ, ನಿನ್ನಂತ ಹೆಣ್ಣು. ಹಾ ಭವಾನಿ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ನಿನ್ನ ತಂದೆ ಸತ್ತು ಹೋದನೆಂಬ ಚಿಂತೆ ಏನಮ್ಮ? ಚಿಂತಿಸಬೇಡ, ನಿನ್ನ ತಂದೆಯಾಗಿ ನಾನಿದ್ದೇನೆಮ್ಮ, ನಾನಿದ್ದೇನೆ. ಚಿಕ್ಕಪ್ಪ, ನಿಮ್ಮ ಪ್ರತಿಯೊಂದು ಆ ಹೇಳ್ತಿರೋ ದಿಟ್ಟ ನುಡಿಯನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನಿಮ್ಮ ಮಾತಲ್ಲಿ ಸತ್ಯವಿದೆ. ಹೌದು ಮಾವ, ನಾವು ಚಿಕ್ಕವರಿದ್ದಾಗ ಅಕ್ಕನಿಗೆ ಹಾಕಿಕೊಟ್ಟ ನೀವು ಧರ್ಮ ಸತ್ಯ ನ್ಯಾಯದ ಹಾದಿಯಲ್ಲಿ ನಾವು ಇನ್ನೂ ಹಾಕಿಲ್ಲ. ಹೌದು ಮಾವ, ಈ ನಮ್ಮ ಸಂಸಾರ ಎಂಬ ರಥಕ್ಕೆ ನೀನೇ ಗಾರುಡ, ಈ ನಮ್ಮ ಮನೆಗೆ ನೀನೇ ಬೆಳಕು, ನೀನೇ ನನಗೆ ಕಣ್ಣು. ನಿನ್ನ ಹಾಗೂ ಅಕ್ಕನ ಕೈ ತುತ್ತು ತಿಂದ ಬೆಳೆದಿಂದ ನನಗೆ ಯಾರಿದ್ದಾರೆ ಮಾವ, ಯಾರಿದ್ದಾರೆ? ನಿಮ್ಮನ್ನು ಚಿಂತೆಗೀಡೆ ಮಾಡಿ ನಿಮ್ಮನ್ನು ಕಳೆದುಕೊಂಡ್ರೆ ಈ ಮನೆ ಶಾಂತಿ ನೆಮ್ಮದಿ ಎಲ್ಲಿದೆ ಮಾವ, ಎಲ್ಲಿದೆ? ಶಾಂತನಾಗು ದಯಾನಂದ, ಶಾಂತನಾಗು. ನಿನ್ನಿಂದ ಶಾಂತನಾಗು ದಯಾನಂದ, ಶಾಂತನಾಗು. ಹಿಂದಿನ ನೆನಪಿಸಿಕೊಂಡು ನಿನ್ನ ಹೃದಯವನ್ನು ಘಾಸಿ ಮಾಡಿಕೊಳ್ಳಬೇಡ. ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎಂಬಂತೆ ನಮಗಾಗಿ ಈ ಭವಾನಿ ಎಂಬ ಮಾತಾ ಇಲ್ಲವೇ? ಇಲ್ಲ ಚಿಕ್ಕಪ್ಪ, ಹಾಗೇನಿಲ್ಲ. ಮತ್ತೆ ಕಮ್ಮ ನಿನ್ನ ಕಣ್ಣಲ್ಲಿ ನೀರು. ಈ ಸಮಾಜದವರಿಗೆ ನೀನು ನನ್ನ ಮುಂದೆನೇ ಈ ಧೈರ್ಯದಿಂದ ಸತಿಯಾಗಬೇಕೆ? ಹಾಗಾದರೆ ನಿಲ್ಲಿ. ದಯಾನಂದ, ಮೊದಲು ಈ ತಾಯಿಯನ್ನು ಭವನಿಗೆ ಕೊಳ್ಳಿಗೆ ಕಟ್ಟು. ಆಯ್ತು ಮಾವ. ಎದ್ದೇಳಿ, ನಿಮ್ಮಿಬ್ಬರ ಬಾಳು ಕೊಳ್ಳೆ ಹಬ್ಬಿ ಈ ಕರ್ನಾಟಕದ ಭೂಪಟದ ಇತಿಹಾಸದಲ್ಲಿ ನಿಮ್ಮ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಲಿ. ನಿಮ್ಮಿಂದಲೇ ಈ ಮನೆತನ ಉತ್ತಮರ ಮನೆತನ ಎಂದು ಬೆಳಗಲಿ ಎಂದು ಹಾರೈಸುತ್ತೇನೆ. ಈಗಲಾದರೂ ಸಂತೋಷವಾಯಿತೆ. ಇದೇ ಸಂತೋಷದ ಸಮಯದಲ್ಲಿ ಈ ಮನೆ ಬೆಳಗುವಂತೆ ಒಂದು ಗೀತೆ ಹಾಡೋಣ ಬನ್ನಿ. ಆಕಾಶಕ್ಕೆ